ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರು ಬಡವರ ರಕ್ತ ಹೀರ್ತಿದ್ದಾರೆ. ಬಡ್ಡಿ, ಚಕ್ರಬಡ್ಡಿ ವಸೂಲಿ ಮಾಡಿ ಬೆದರಿಕೆ ಕೂಡ ಹಾಕ್ತಿದ್ದಾರೆ. ಫೈನಾನ್ಸ್ನವರ ಕಿರುಕುಳದಿಂದ ಬೇಸತ್ತು ಜನ ಆತ್ಮಹತ್ಯೆಗೆ ಶರಣಾಗ್ತಿದ್ದು ಹಲವೆಡೆ ಊರೇ ಖಾಲಿಯಾಗ್ತಿದೆ. ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆ. ನಿನ್ನೆ ರಾಮನಗರ, ಇಂದು ರಾಯಚೂರಿನಲ್ಲಿ ಬಲಿ. ಫೋಟೋದಲ್ಲಿ ಕಾಣ್ತಿರೋ ಯುವಕನ ಹೆಸರು ಶರಣಬಸವ. ರಾಯಚೂರಿನ ಮಾನ್ವಿ ಕಪಗಲ್ ಗ್ರಾಮದ ನಿವಾಸಿ. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಶರಣಬಸವ ವಿಷ ಸೇವಿಸಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಕಪಗಲ್ ಗ್ರಾಮದ ರೈತ ಮಹದೇವಗೆ 10 ಲಕ್ಷ ಸಾಲವನ್ನ ನೀಡಿ ಬಡ್ಡಿ ಹೆಸರಲ್ಲಿ 15 ಲಕ್ಷ ಫೈನಾನ್ಸ್ ಸಿಬ್ಬಂದಿ ವಸೂಲಿ ಮಾಡಿದ್ರಂತೆ. 1-2 ಕಂತು ಕಟ್ಟಲು ವಿಳಂಬವಾಗಿದ್ದಕ್ಕೆ ಕಿರುಕುಳ ನೀಡುತ್ತಿದ್ದು ಊರು ತೊರೆಯೋ ಪರಿಸ್ಥಿತಿ ಬಂದಿದ್ಯಂತೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಗ್ರಾಮಸ್ಥರು ಧರಣಿ ನಡೆಸಿದ್ರು. ಎಲ್ಲೇನು ದುಡಿ ಕಟ್ಬೇಕಂತಂದ್ರೆ 200 ರೂಪಾಯಿ ಕೂಲಿ ಒಟ್ಟಿಗೆ ಸೊರತ್ತದ್ರಿ ಸರ್. ಅದು ಹೊಟ್ಟೆ ಬದುಕ ಕಷ್ಟ ಆಗ್ಬಿಟ್ಟ ಸರ್. ನಮ್ಗೆ ಕಟ್ಟಕ್ಕೆ ಆಗೋದಲ್ರಿ ನಮ್ಮ ಕೈಲಿ. ಬ್ಯಾಂಕ್ನವ್ರ ಸವಲತ್ತು ಕೊಡ್ರಿ ಅಂತಂದ್ರೆ ಸವಲತ್ತು ಕೊಡವಲ್ರಿ ಅವರು. ಕಟ್ಟೋಗ್ಬೇಕು ಅಂತಾರೆ ಸರ್ ಅವರು. ಹಾಂ ರೀ, ಕಟ್ಟೋಗ್ಬೇಕು ನೀವು ಅಂತಾರೆ. ಮುಂದಕ್ಕೆ ಬಿಡವಲ್ರಿ, ನಾವು ಕೂಲಿ ಹೋಗ್ತೀವಿ ನಡ್ರಿ ಅಂತ ಕಸಿ ಅಂತೀವಲ್ಲ ಸರ್. ಇಲ್ಲ ನೀವು ಕಟ್ಟಿಕೇಸಿ ಎಲ್ಲಿಗಾನ ಹೋಗ್ರಮ್ಮ ಅಂತಾರೆ ಸರ್ ಅವರು. ಹಾಂ, ಮನೆ ಮುಂದೆ ಬಂದು ಕುಂದಿರ್ತಾರೆ ಸರ್. ದಿನಾ ಒಬ್ರು ಬರ್ತಾರೆ ಸರ್. ಹಣ ಕಟ್ಟದಿದ್ರೆ ತುಂಡು ತುಂಡಾಗಿ ಕತ್ತರಿಸೋದಾಗಿ ಧಮಕಿ. ಇನ್ನು ರಾಮನಗರ ಜಿಲ್ಲೆಯಲ್ಲಿ ನಿನ್ನೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬೇಸತ್ತು ತಿಮ್ಮಯ್ಯನದೊಡ್ಡಿಯಲ್ಲಿ ಯಶೋದಮ್ಮ ಆತ್ಮಹತ್ಯೆ ಮಾಡಿಕೊಂಡಿರೋ ಆರೋಪ ಕೇಳಿ ಬಂದಿತ್ತು. ಇದರ ನಡುವೆ ಕನಕಪುರದಲ್ಲಿ ಫೈನಾನ್ಸ್ ಹಣ ಕಟ್ಟದೇ ಇದ್ರೆ ಕುಟುಂಬವನ್ನ ತುಂಡು ತುಂಡಾಗಿ ಕತ್ತರಿಸೋದಾಗಿ ಫೈನಾನ್ಸ್ನವರು ಬೆದರಿಕೆ ಹಾಕಿದ್ದಾರಂತೆ. ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಮೋದ್ ಅನ್ನೋರು ದೂರು ದಾಖಲಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಆಕ್ರೋಶ, ಸಿಎಂಗೆ ಮಾಂಗಲ್ಯ ಸರ ಕಳಿಸಿ ಪ್ರತಿಭಟನೆ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಮಹಿಳೆಯರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಮಾಂಗಲ್ಯ ಸರವನ್ನ ಪ್ಯಾಕ್ ಮಾಡಿ ಪೋಸ್ಟ್ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಕಳಿಸಿದ್ರು. ಮಾಂಗಲ್ಯ ಸರವನ್ನ ಉಳಿಸಿ ಎಂದು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ಮಾಂಗಲ್ಯ ನಮ್ಗೆ ಕೊಳ್ಳಾಗಿದ್ರೆ ನಾವೆಲ್ಲಾದ್ರೂ ದುಡಿದು ಜೀವನ ಮಾಡ್ಬೋದು. ಐತಪ್ಪ, ನಮಗೊಂದು ಧೈರ್ಯ ಇರ್ತೈತಿ. ಮಾಂಗಲ್ಯ ಕೊಳ್ಳಾಗಿಲ್ಲ ಅಂದ್ರೆ ದುಡ್ಡು ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಈ ಮಾಂಗಲ್ಯಕ್ಕೂ ನಾವು ಗಲಾಟೆ ಮಾಡೋಕೆ ಮನೆ ಗಂಡರು ಮಕ್ಕಳೆಲ್ಲ ಬಿಟ್ಟು ಓಡೋಗ್ಯಾರ. ಅದರಿಂದ ನಾವೇನು ಜೀವನ ಮಾಡೋಣ, ನಮಗೆ ಈ ಮಾಂಗಲ್ಯ ಉಳಿಸ್ಕೊಡ್ರಿ ಅಂತೇಳಿ, ಅಥವಾ ಮುಂದೆ ನಾವು ಏನು ಮಾಡಿದ್ರು ಅಂತಮಿಕ್ಕೆ ಇದನ್ನು ನೀವು ಮನವಿ ಪತ್ರ ಸರಿಯಾಗಿ ತಗೊಂಡು ನಮಗೆ ದಾರಿ ಕೊಡಲಿಲ್ಲ ಅಂದರೆ ಮುಂದೆ DC ಆಫೀಸ್ ಮುಂದೆ ಏನಾಗಿ ಮಾಡ್ಕೊಂತವೇ ಗೊತ್ತಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ಅದರಲ್ಲಿ ಸಿಕ್ಕಾಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಕ್ರಮ ತಗೊಂಡು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಯಾವ ರೀತಿ ಮೋಸ ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಹಳಷ್ಟು ಕಡೆ ನಾವು ಕೇಸ್ಗಳು ಮಾಡಿದ್ದೇವೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರಿದೆ. ಟಾರ್ಚರ್ನಿಂದ ಹಲವರು ಆತ್ಮಹತ್ಯೆಯ ಹಾದಿ ತುಳಿದಿದ್ದಾರೆ. ಗ್ರಾಮಸ್ಥರು ಊರು ತೊರೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.